ಮೈದುಂಬಿ ಹರಿಯುತ್ತಾ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಹೆಬ್ಬೆ ಜಲಪಾತ ತರೀಕೆರೆ. ಜೂನ್ ತಿಂಗಳಿನವರೆಗೂ ಸಮರ್ಪಕ ಮಳೆಯ ಕೊರತೆಯಿಂದ ಸೊರಗಿದ್ದ ಪ್ರಸಿದ್ಧ ಹೆಬ್ಬೆ ಜಲಪಾತ ಇದೀಗ ಪುನರ್ವಸು ಮಳೆಯ ಅಬ್ಬರಕ್ಕೆ ಮೈದುಂಬಿ ಧುಮುಕುತ್ತಿದ್ದು ಪ್ರಕೃತಿ ಪ್ರಿಯರು ಹಾಗೂ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಕಳೆದ ಕೆಲವು ದಿನಗಳಿಂದ ಕೆಮ್ಮಣ್ಗುಂಡಿ, ಕಲ್ಲತ್ಗಿರಿ ಭಾಗದ ಗಿರಿಶ್ರೇಣಿಗಳಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಹೆಬ್ಬೆ ಜಲಪಾತ ಸೇರಿದಂತೆ ಕಲ್ಲತ್ಗಿರಿ ಜಲಪಾತ, ಶಾಂತಿ ಫಾಲ್ಸ್ ಹಾಗೂ ಭೀಮನಹಳ್ಳಿ ಜಲಪಾತಗಳು ಸಹ ಬೋರ್ಗರೆಯುತ್ತಾ ಹರಿಯುತ್ತಿವೆ. ಹಚ್ಚ ಹಸಿರಿನ ಪ್ರಕೃತಿ ಮಡಿಲಿನಲ್ಲಿ ಧುಮ್ಮಿಕ್ಕುವ ಜಲಧಾರಿಯ ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ದೇಶ ಹಾಗೂ ವಿದೇಶಗಳಿಂದಲೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಹೆಬ್ಬೆ ಜಲಪಾತದ ರುದ್ರರಮಣೀಯ ಸೌಂದರ್ಯವನ್ನು ಸವಿಯುತ್ತಾ ಪ್ರಕೃತಿಯ ಮಡಿಲಿನಲ್ಲಿ ಸಮಯ ಕಳೆಯುತ್ತಿರುವ ಪ್ರವಾಸಿಗರು ಈ ಮಳೆಗಾಲದ ಸೊಬಗನ್ನು ಮೊಬೈಲ್ ಹಾಗೂ ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ. ಆದರೆ ಜಲಪಾತದ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಿರುವುದರಿಂದ ಪ್ರವಾಸಿಗರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗಿದೆ. ಇನ್ನು ಜಲಪಾತದ ಸಮೀಪದ ಕಲ್ಲು ಬಂಡೆಗಳ ಮೇಲೆ ತೇವಾಂಶದಿಂದ ಪಾಚಿ ಕಟ್ಟಿರುವ ಕಾರಣ ಕಾಲು ಜಾರಿ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಜಲಪಾತದ ಅತ್ಯಂತ ಸಮೀಪಕ್ಕೆ ತೆರಳದೆ ಸುರಕ್ಷಿತ ಸ್ಥಳದಿಂದಲೇ ವೀಕ್ಷಣೆ ಮಾಡಬೇಕು ಎಂದು ಅರಣ್ಯ ಇಲಾಖೆಯು ಮನವಿ ಮಾಡಿದೆ. ಹೆಬ್ಬೆ ಜಲಪಾತಕ್ಕೆ ಬರುವ ಪ್ರವಾಸಿಗರು ಜಲಪಾತದ ಸಮೀಪಕ್ಕೆ ತೆರಳದೆ ಸುರಕ್ಷಿತ ಪ್ರದೇಶದಿಂದಲೇ ವೀಕ್ಷಣೆ ಮಾಡಬೇಕು. ನೀರಿನ ಹರಿವು ಹೆಚ್ಚಿರುವುದರಿಂದ ಕಲ್ಲು ಬಂಡೆಗಳ ಮೇಲೆ ಪಾಚಿ ಕಟ್ಟಿದ್ದು ಕಾಲು ಜಾರಿ ಅಪಾಯ ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ. ತಮ್ಮ ಹಾಗೂ ಕುಟುಂಬದ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಜಾಗರೂಕರಾಗಿರಿ ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಬಿ. ಸುಧಾಕರ್, ವಲಯ ಅರಣ್ಯಾಧಿಕಾರಿ, ಭದ್ರಾ ವನ್ಯಜೀವಿ ವಿಭಾಗ. ವರದಿ ಪ್ರದೀಪ್ HE, ತರೀಕೆರೆ ಪಬ್ಲಿಕ್ 18 ನ್ಯೂಸ್.